ಕಾಲದಲ್ಲಿ ಎಂಗೇಜ್ಮೆಂಟ್ ಯಾರು ಮಾಡ್ಕೊಳ್ತಾ ಇದ್ರು ಅಂದ್ರೆ ತಂದೆ ತಾಯಿಗಳು ಅವರ ಕುಟುಂಬದವರು ಹೋಗಿ ನಿಶ್ಚಿತಾರ್ಥವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಈಗಿನ ಕಾಲದಲ್ಲಿ ಹುಡುಗ ಹುಡುಗಿ ರಿಂಗ್ ಬದಲಾಯಿಸ್ಕೊಳ್ತಕ್ಕಂಥದ್ದು ನಿಶ್ಚಿತಾರ್ಥ ಅನ್ಕೊಳ್ತೀವಿ ಅಲ್ವಾ. ಸ್ವಾಮಿ ಬಡವ ಏನು ಸ್ವಾಮಿ ಬಡವ ಅಪರೂಪ ಇದ್ದಾರೆ ಸ್ವಾಮಿ. ಕುಬೇರನಿಗೆ ಇಬ್ಬರು ಕೂಡ ಬಡ್ಡಿ ಕಟ್ತಾ ಇದ್ದಾರೆ, ಕುಬೇರನಿಗೆ ಈಗಲೂ ಕೂಡ ಬಡ್ಡಿ ಕಟ್ತಾ ಇದ್ದಾರೆ. ಅದಕ್ಕೆ ಗೋಲ್ಡ್ ರೇಟ್ ಬೇರೆ ಜಾಸ್ತಿ ಆಗಿದೆ, ರಿಂಗೆಲ್ಲ ಇಲ್ಲ ಇವಾಗ. ಆಯ್ತಾ, ಈಗೇನು ಬಟ್ಟೆಗಳಷ್ಟೇ. ಇವರು ಹೇಳ್ತಾ ಇದ್ದಾರೆ ಇಷ್ಟೊತ್ತು ಹೇಳಿದ್ರು ವಾಚಾದತ್ತ ಮಯಾಪುತ್ರ. ಅವ್ರು ಹೇಳ್ತಾ ಇದ್ದಾರೆ ಈ ಸಭೆಯಲ್ಲಿ ವಾಚಾದತ್ತ ಅಂದ್ರೆ ವಾಚ ಅಂದ್ರೆ ಮಾತು, ದತ್ತ ಅಂದ್ರೆ ಈ ಸಭೆಯಲ್ಲಿ ಮಾತು ಕೊಡ್ತಾ ಇದ್ದೀನಿ ಏನಂತ, ನಿಮ್ಮ ಮಕ್ಕಳಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನ ನಮ್ಮ ಮಗನಿಗೆ ಶ್ರೀನಿವಾಸನಿಗೆ ಮದುವೆ ಮಾಡ್ಕೊಳ್ತಾ ಇದ್ದೀವಿ, ಮದುವೆ ಮಾಡ್ಕೊಳ್ತೀವಿ. ನಮ್ಮ ಮಗ ಇಲ್ಲೇ ಇದ್ದಾನೆ, ನಮ್ಮ ಮಗ ಸ್ವಲ್ಪ ತಪ್ಪಿದ್ದಾನೆ, ಬೇಕಾದ್ರೆ ನೀವು ನೋಡ್ಕೊಳ್ಳಿ, ಏನಾದ್ರೂ ಒಂದು ದಕ್ಷಿಣೆ ಬೇಕಿದ್ರೆ ಕೇಳ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಹುಡುಗಿರು ಸಿಗದೆ ಕಷ್ಟ, ಅಂತದ್ರಲ್ಲಿ ಎರಡೆರಡು ಕೊಡ್ತಾ ಇದ್ರೆ ನಮಗೆ ಏನಾದ್ರೂ ಒಂದು ದಕ್ಷಿಣೆ ಬೇಕಿದ್ರೆ ಕೇಳ್ಕೊಳ್ಳಿ, ಅದನ್ನು ಕೊಟ್ಬಿಡ್ತೀವಿ ಅಂತ ಹೇಳಿ ಅವ್ರು ಕೇಳ್ತಾ ಇದ್ರೆ. ಮಹಾಲಕ್ಷ್ಮಿ ಕಡೆಯವರು ಯಾರಾದ್ರೂ ಏನಾದ್ರೂ ಒಂದು ದಕ್ಷಿಣೆ ಬೇಕಿದ್ರೆ ಕೇಳ್ಕೋಬಹುದು. ಏನಾದ್ರು ಬೇಕಾ ನೋಡಿ. ವಿಚಾರ ಏನಪ್ಪಾ ಅಂದ್ರೆ ಸಭೆಯಲ್ಲಿ ಏನೇ ಮಾತ್ಕೊಳ್ಳಿ ಅದನ್ನ ಅವ್ರು ಉಳಿಸ್ಕೋಬೇಕಾಗತ್ತೆ. ನಿಮ್ಗೆ ಏನ್ ಬೇಕೋ ನೀವು ಭಯವಾದ ಕೇಳಿ. ಒಂದು ದಕ್ಷಿಣೆ ಎರಡೆರಡು ಮಕ್ಕಳನ್ನು ಕೊಡ್ತಾ ಇದ್ರೆ ಅಂದ್ಮೇಲೆ ಏನಾದ್ರು ಕೇಳ್ಕೋಬೇಕಲ್ಲ ನೀವು. ಏನು ಬೇಡವಾ? ನಿಮ್ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಾ? ಏನಾದ್ರು ಮಹಾಲಕ್ಷ್ಮಿ ಕಡೆಯವರು ಸ್ವಾಮಿ ಅವ್ರವ್ರನ್ನ ಮಾತ್ರ ನೋಡ್ಕೊತಾ ಇದ್ರೆ ನಾವಿದೀವಿ ಅನ್ಬೇಡಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಕೇಳಿ. ಸ್ವಾಮಿ ಇಲ್ಲೇ ವರ್ಮಾವನಲ್ಲಿ ದೇವಸ್ಥಾನ ಹಿಂಭಾಗದಲ್ಲಿ ಒಂದು ಸೈಟ್ ಇದೆ, ಸೈಟ್ ಅನ್ನ ಕೊಟ್ಬಿಡ್ತೀರ ಸ್ವಾಮಿ ಹೆಸರಿಗೆ ಅಂತೆಲ್ಲ ಕೇಳ್ಬಿಟ್ಟಿದೆ. ಮತ್ತೆ ಹೇಳಿದ್ರು ಸ್ವಾಮಿ ಬಡವ ಅಂತ ಹೇಳಿ. ಆದ್ರೂ ಸಭೆಯಲ್ಲಿ ಮಾನ ಉಳಿಸ್ಕೋಬೇಕಲ್ಲ. ನಮ್ಮ ಹತ್ರ ಅಷ್ಟೇ ಎಷ್ಟಿದೆ ಅಂತ ಹೇಳ್ಕೊಳ್ತೀವಿ ಅಷ್ಟೇ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ನಮ್ಮ ಸ್ವಾಮಿ ಚಕ್ರ ಗದಗಳನ್ನು ಹೊಂದಿರ್ತಕ್ಕಂಥವನು, ಸ್ವಲ್ಪ ಕಪ್ಪೆ, ಆಯ್ತಾ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾವೇನು ಪೌಡರ್ ಸುಣ್ಣ ಹಾಕಿ ಬೆಳಗ್ಗೆ ಮಾಡ್ಕೊಂಡ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಆಯ್ತಾ, ನಮ್ಮ ಸ್ವಾಮಿ ಇರೋದು ತಪ್ಪೆ, ಬೇಕಾದ್ರೆ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉದ್ಯೋಗನೂ ಇದೆ, ನೀನು ಭಯ ಪಡಬೇಡಿ. ಬೆಂಗಳೂರಲ್ಲಿ ಉದ್ಯೋಗ ಇದ್ದಿದ್ರೆ ಕೆಲಸ ಅಂತ ಏನಿಲ್ಲ, ಉದ್ಯೋಗನೂ ಇದೆ, ಒಳ್ಳೆ ಮನೆ ಕೂಡ ಇದೆ. ಉದ್ಯೋಗ ಏನಪ್ಪಾ ಅಂದ್ರೆ ಈ 14 ಲೋಕಗಳನ್ನ ಕಾಯ್ತಕ್ಕಂಥದ್ದೇ ಅದರ ಉದ್ಯೋಗ. ಮನೆನೂ ಇದೆ, ವೈಕುಂಠ ಶೈನ, ಅದರಲ್ಲಿ ಶೇಷ ಶೈನ ಆವುಗಳಲ್ಲಿ ಮಲ್ಕೊಂತಾನೆ ಸ್ವಾಮಿ, ಭಯ ಪಡಬೇಡಿ. ಆ ಯಾವ ಆತನಿಗೆ ವಾಹನ. ಆಯ್ತಲ್ವಾ? ಇನ್ನೇನಾದ್ರೂ ಇದೆಯಾ? ಯಾರಾದ್ರೂ ಕೇಳ್ಕೊತೀರಾ? ಏನಿಲ್ವಲ್ಲ? ನಿಶ್ಚಿತಾರ್ಥ ಮಾಡ್ಕೊಳ್ಳಪ್ಪ. ತಾಂಬೂಲ ಪಿಚ್ಚೆ ಗಟ್ಟಿವಾತು ಧ್ರುವಂತೆ ಇವರು ಹೇಳ್ತಾ ಇದಾರೆ ಸ್ವಾಮಿ ಕಡೆಯವರು, ಆದ್ರೆ ಅಮ್ಮನವ್ರ ಕಡೆಯವರು ಕೂಡ ಹೇಳ್ತಾ ಇದ್ದಾರೆ ಸ್ವಾಮಿ ಕಡೆಯವರಿಗೆ ವಾಚಾದತ್ತ ನಾವು ಕೂಡ ಮಾತು ಕೊಡ್ತಾ ಇದ್ದೀವಿ. ನಿಮ್ಮ ಶ್ರೀನಿವಾಸ ಸ್ವಾಮಿಗೆ ನಮ್ಮ ಮಕ್ಕಳನ್ನ ಕೊಡ್ತೇವೆ. ನಮ್ಮ ಮಕ್ಕಳು ಇಲ್ಲೇ ಇದ್ದಾರೆ, ನೋಡ್ಕೊಳ್ಳಿ. ಜಾಸ್ತಿ ಏನ್ ಮೇಕಪ್ ಮಾಡಿಲ್ಲ, ಮೇಕಪ್ ಸೆಟ್ ಅವ್ರಿಗೆ ಕೊಡಿಸ್ಲಿಲ್ಲ, ಏನಿದೆ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಆಯ್ತಾ, ನೀವೇನ್ ಭಯ ಪಡ್ಕೊಳ್ಳಾಗಿಲ್ಲ. ಮೇಕಪ್ ಮಾಡ್ಕೊಳಕ್ ಹೋದವ್ರು ಬರ್ಲಿಲ್ಲ ಅಂತ ಹೇಳಿ ಭಯ ಪಡ್ಕೊಳ್ಳೋ ಅದನ್ನೆಲ್ಲ ಗೊತ್ತೇ ಇಲ್ಲ ನಮ್ಮ ಮಕ್ಕಳಿಗೆ. ಆಯ್ತಾ, ಒಳ್ಳೆ ಅಡಿಗೆ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಅಷ್ಟೇ. ನೀವೇ ಹೋದ್ಮೇಲೆ ಎಲ್ಲ ಕಲಿಸ್ಬೇಕು, ನಾನೇನು ಕಲಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. వాళ్ళకేమి రాదంట మహాలక్ష్మికి వంట చేయడం రాదంట, పని చేయడం రాదంట. మీరే చేసుకుంటారా? ಎಲ್ಲ ಅವರೇ ನೋಡ್ಕೊತಾರಂತೆ. ಮನೆ ಕರ್ಕೊಂಡು ಹೋದ್ಮೇಲೆ ಎಲ್ಲ ಅವರೇ ಕಲ್ಸ್ಕೊತಾರಂತೆ. ಅವ್ರು ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದಾರೆ, ಫಸ್ಟ್ ಮಕ್ಕಳು ಬರ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಅಲ್ವಾ. ఫస్ట్ పిల్లలు మా ఇంటికి వచ్చే తర్వాత చూసుకుందాం అంటున్నారు వాళ్ళు. ఆ రీతియాగి ఇವರು కూడా వీళ్ళు కూడా చెప్తా ఉన్నారు, వరదక్షిణ ఏమైనా కావాలంటే అడగకుండా మా దగ్గర మహాలక్ష్మి మంచిగా ఉంది, మా దగ్గర అంతా కూడా మీకేమైనా కావాలంటే వరదక్షిణ ఇస్తాము అంటా ఉన్నారు వీళ్ళు. ಅವರು ನೋಡಿ ಮಹಾಲಕ್ಷ್ಮಿ ಕಡೆಯವರು ಯಾರ್ಯಾರು ಇದ್ದೀರಾ ಅವರೆಲ್ಲ ಕೂಡ ಶ್ರೀನಿವಾಸ ಸ್ವಾಮಿ ಕಡೆಯವ್ರಿಗೆ ಹೇಳ್ತಾ ಇರೋದು. ಶ್ರೀನಿವಾಸ ಸ್ವಾಮಿ ಕಡೆಯವರು ಕೂಡ ಕೇಳ್ಬೋದು, ಏನಾದ್ರು ವರದಕ್ಷಿಣೆ ಬೇಕಾ ಅಂತ ಹೇಳಿ ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಬೇಕಾ ವರದಕ್ಷಿಣೆ? ಏನಾದ್ರು ಬೇಕಾ? ಏನು ಬೇಡವಾ? ಏನು ಕಾಲಂటే ಅಡಗಚ್ಚು ನೋಡಿ. ಅವ್ರಿಗೆ ಮಹಾಲಕ್ಷ್ಮಿನೇ ಬರ್ತಾ ಇದ್ದಾರೆ, ಇನ್ನೇನ್ ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು. ಆಯ್ತಲ್ಲ, ಇದು ಡಬಲ್ ಆಫರ್ ಅಲ್ವಾ? ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಈ ಆಫರ್ ಕೊಟ್ಟಾಗ ಯಾರು ಬಿಡ್ತಾರೆ ಅಲ್ವಾ? ನೀವೆಲ್ಲ ಖುಷಿ ಪಡ್ಬೇಡಿ, ಹುಡುಗರೆಲ್ಲ ನಮ್ಗೆಲ್ಲ ಸಿಗಲ್ಲ ಬಿಡಿ ಅದೆಲ್ಲ. ಅದು ಸ್ವಾಮಿ ಅಲ್ವಾ? ನಮ್ಗೆ ಅಂತ ಆಫರ್ ಎಲ್ಲ ಇಲ್ಲ. ಇರೋದು ಒಂದನ್ನೇ ನಮ್ಗೆ ಒಂದನ್ನೇ ಮೇಂಟೈನ್ ಮಾಡಕ್ ಆಗಲ್ಲ ಅಲ್ವಾ? ಸರಿ ಸರ್, ಹೌದೌದು. ಅಕ್ಕವ್ರಿಗೆ ಮನೇಲಿ ಗೊತ್ತಾಗ ಪಾಪ ಅಣ್ಣವ್ರಿಗೆ ಸಂತೋಷ. ಕೊಡಿ ಗಟ್ಟಿ ಮಾತು. ಧ್ರುವಂತೈ ರಾಜ ಅವರಣ ಧ್ರುವಂತೈ